Workload and send me the link. Make sure the link access is there. No, make it public. Okay, you can agree with it. If you're confused, ask me. ನನ್ನ ಹೆಸರು ಡಾಕ್ಟರ್ ಸಂಜೀವ್ ಸಿ ನಾವು ನ್ಯೂರೋ ತಜ್ಞರು ಪ್ಲಸ್ ಮೂವ್ಮೆಂಟ್ ಡಿಸಾರ್ಡರ್ ಸ್ಪೆಷಲಿಸ್ಟು. ಸುಮಾರು 35 ವರ್ಷದಿಂದ ಬೆಂಗಳೂರಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ. ನಾವು ಮೇಜರ್ ಹಾಸ್ಪಿಟಲು ಮಹಾವೀರ್ ಜೈನ್ ಹಾಸ್ಪಿಟ್ಲ್ಗೆ ಅಟ್ಯಾಚ್ ಆಗಿದ್ದೀವಿ. ನನ್ನ ಜೊತೆಗೆ ಡಾಕ್ಟರ್ ಶರಣ್ ಶ್ರೀನಿವಾಸನ್ ನ್ಯೂರೋ ಸರ್ಜನ್ ಕೂಡ ಅಟ್ಯಾಚ್ ಆಗಿದ್ದಾರೆ. ಇವತ್ತು ಮ್ಯೂಸಿಷಿಯನ್ ಡಿಸ್ಟೋನಿಯಾ ಬಗ್ಗೆ ಮಾತಾಡೋಕ್ಕೆ ನನಗೆ ಆಸಕ್ತಿ ಇದೆ. ಮ್ಯೂಸಿಷಿಯನ್ ಡಿಸ್ಟೋನಿಯಾ ಅನ್ನೋದು ಇದು ಟಾಸ್ಕ್ ಸ್ಪೆಸಿಫಿಕ್ ಡಿಸ್ಟೋನಿಯಾ, ಅಂದರೆ ಪರ್ಟಿಕ್ಯುಲರ್ ಕೆಲಸ ಮಾಡುವಾಗ ಆ್ಯಕ್ಷನ್ ಮಾಡುವಾಗ ಬರುವ ಕಾಯಿಲೆ ಇದು. ಕೆಲವ್ರಿಗೆ ಪಿಯಾನೋ ಮಾಡುವಾಗ ಆಡಿಸುವಾಗ ಬರ್ತದೆ, ಇನ್ನು ಕೆಲವ್ರಿಗೆ ಎಂಬ್ಯೂಚೂರ್ ಡಿಸ್ಟೋನಿಯಾ ಅಂತಾರೆ, ಪಿ ಊದುವಾಗ ಬರ್ತದೆ. ಇನ್ನು ಕೆಲವ್ರಿಗೆ ಗಿಟಾರ್ ಬಾರಿಸುವಾಗ ಬೆರಳುಗಳು ಅಬ್ನಾರ್ಮಲ್ ಆಗಿ ಕಂಟ್ರಾಕ್ಷನ್ ಆಗಿ ಸರಿಗೆ ಹೊಂದಾಣಿಕೆ ಇರಲ್ಲ. ಎಲ್ಲ ಬೆರಳುಗಳು, ಕಿಲಿ ಬೆರಳು, ರಿಂಗ್ ಫಿಂಗರು, ಮಿಡ್ಲ್ ಫಿಂಗರ್ ಎಲ್ಲನೂ ವ್ಯತ್ಯಾಸ ಬಂದು ಸರಿಗೆ ಕೋಆರ್ಡಿನೇಷನ್ ಇರಲ್ಲ. ಇವ್ರಿಗೆ ಅದನ್ನು ಮ್ಯೂಸಿಕ್ನ ಗಿಟಾರ್ ಆಡ್ಸೋಕ್ಕೆ ಉಂಟಾಗುತ್ತದೆ. ಇದಕ್ಕೆ ಗಿಟಾರಿಸ್ಟ್ ಡಿಸ್ಟೋನಿಯಾ ಅಂತಾರೆ. ಇದು ನಾಟ್ ವೆರಿ ಕಾಮನ್, ಬಟ್ ನವ ಡೇಸ್ ಬಿಕಾಸ್ ಆಫ್ ಅವರ್ ಆಕ್ಯುಪೇಷನಲ್ ವರ್ಕ್ ಲೈಕ್ ದೇ ಆಲ್ಸೋ ಬಿಕಮ್ ಪ್ರೊಫೆಷನಲ್. ಯಾರು ಮ್ಯೂಸಿಷಿಯನ್ನು, ಪಿಯಾನಿಸ್ಟು, ಎಂಬ್ಯೂಚರು ಅಂದರೆ ತಪ್ಲಾ ಬಾಸವರು, ಪಿ ಊದವರು, ಇವರು ಇವಾಗ ಪ್ರೊಫೆಷನಲಿಸಮ್ ಆಗಿಬಿಟ್ಟಿದ್ದಾರೆ ಇಂಡಿಯಾದಲ್ಲಿ. ಸೊ ಇವ್ರಿಗೆ ಹೆಚ್ಚಿಗೆ ಇವಾಗ ಕಂಡು ಬರ್ತಾ ಇದೆ. ಇದಕ್ಕೆ ಕಾರಣಗಳು ಕೆಲವು ಇದೆ. ಇದು ಮೋಸ್ಟ್ ಆಫ್ ದ ಟೈಮ್ ನಮ್ಮ ಥಲಮೋ ಕಾರ್ಟಿಕಲ್ ಸರ್ಕ್ಯೂಟ್ನಲ್ಲಿ ಬ್ರೈನಲ್ಲಿ ಇದು ಇಂಬ್ಯಾಲೆನ್ಸ್ ಆಗುತ್ತೆ. ಸೆರಿಬೆಲ್ಲಮ್, ಥಲಾಮಸ್ ಆ್ಯಂಡ್ ಕಾರ್ಟೆಕ್ಸ್, ಇದೊಂದು ಪಾರ್ಟ್ಸ್ ಇದೆ ಬ್ರೈನಲ್ಲಿ. ಇದರಲ್ಲಿ ನೆಟ್ವರ್ಕ್ ಇಂಬ್ಯಾಲೆನ್ಸ್ ಆಗಿ ಈ ಥರ ಉತ್ಪತ್ತಿ ಆಗುತ್ತೆ. ಅಂದರೆ ಒಂದೊಂದು ಮಸಲ್ಲು ಒಂದಕ್ಕೊಂದು ಕೋಆರ್ಡಿನೇಷನ್ ಇರಲ್ಲ, ಹೊಂದಾಣಿಕೆ ಇರಲ್ಲ. ಸೊ ಇರ್ರೆಗ್ಯುಲರ್ ಆಗಿ ಅದು ಮಾಂಸಗಳು ಒಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತವೆ. ಫಿಂಗರ್ಸು ಡಿಫ್ರೆಂಟಾಗಿ ಮೂವ್ ಆಗುತ್ತೆ. ಸೊ ಹಿಂಗಾಗಿ ಪೇಷಂಟ್ಗಳಿಗೆ ಅವರ ಮ್ಯೂಸಿಕ್ ಆಗಲಿ, ಗಿಟಾರ್ ಆಗಲಿ, ಪಿ ಓದೋದಾಗಲಿ ಕಷ್ಟಗಳು ಉಂಟಾಗುತ್ತದೆ. ಇದು ಈ ತರಲೆ ಸರ್ಕ್ಯೂಟ್ ಇದು ಬ್ರೈನಲ್ಲಿ, ನಮ್ಮ ಮಾತು ಕೇಳಲ್ಲ. ಆವಾಗ ಅದು ಗಿಟಾರ್ ಬಾರಿಸೋ ಟೈಮಲ್ಲಿ ಮಾತ್ರ ಇದಾಗುತ್ತೆ. ಕೆಲವಲ್ಲಿ ಬರೆಯೋ ಟೈಮಲ್ಲಿ ಆಗುತ್ತೆ, ಕೆಲವಲ್ಲಿ ಫ್ಲೂಟ್ ಬಾರಿಸೋ ಟೈಮಲ್ಲಿ ಆಗುತ್ತೆ, ಹಲವಾರು ಕಾರಣಕ್ಕಾಗತ್ತೆ. ಕೆಲವಲ್ಲಿ ಇದು ಬಿಟ್ಟು ಪಾರ್ಕಿನ್ಸನ್ಸ್ ಡಿಸೀಸ್ ಅಂತ ಕೇಳ್ಬೋದು, ಅದರಿಂದನೂ ಆಗುತ್ತಿದೆ. ಸೊ ಇದಕ್ಕೆ 2 ಥರ ಸರ್ಜರಿ ಇದೆ. ಸಂಜಯ್ ಡಾಕ್ಟರ್ ಹೇಳಿದ್ರೆ, ಒಂದು ಸರ್ಕ್ಯೂಟ್ ಬರ್ನ್ ಮಾಡೋದು, ಇದು ಲೋ ಕಾಸ್ಟ್ ಸರ್ಜರಿ. ನಾನು ಇದು ಜಪಾನಲ್ಲಿ ಕಲ್ತ್ಕೊಂಡ್ಬಂದಿದ್ದೆ, ಇದು ಇಂಡಿಯಾದಲ್ಲಿ ಆಗ್ತಾ ಇರಲಿಲ್ಲ. ಸೊ ಅದೇ ಜಪಾನಲ್ಲಿ ಕಲ್ತ್ಕೊಂಡ್ಬಂದ್ಬಿಟ್ಟು ನಾವು ಇವಾಗ ಮೇಯ್ನ್ ಇಂಡಿಯಾದಲ್ಲಿ ಮಾಡ್ತಾ ಇದ್ದೀವಿ. ಇವಾಗ ಕೆಲವು ಜನ ಬೇರೆಯವ್ರಿಗೆಲ್ಲ ನಾವು ಟ್ರೈನಿಂಗ್ ಕೊಟ್ಮೇಲೆ ಅವರು ಮಾಡ್ತಾಯಿದ್ದಾರೆ. ಮೊನ್ನೆ ನಾವು ಮುಂಬೈಗೆ ಹೋಗಿ ಬಂದೆ ಇದೇ ಥರ ಸರ್ಜರಿಗೆ. ಸೊ ನಾವು ಇದೇನು ಮಾಡ್ತೀವಿ ಅಂದರೆ, ಇದು ಫಸ್ಟು ಡಯಾಗ್ನೋಸಿಸ್ ಆಗಬೇಕು. ಡಯಾಗ್ನೋಸಿಸ್ ಆದಮೇಲೆ ಇದು ಸ್ಪೆಷಲ್ ಎಕ್ವಿಪ್ಮೆಂಟ್ಸ್ ಬೇಕು. ಅದನ್ನು ನಮ್ಮ ಭಗವಾನ್ ಮಹಾವೀರ್ ಜೈನ್ ಆಸ್ಪತ್ರೆ ನಾವು ಕೊಂಡ್ಕೊಂಡಿದ್ದೀವಿ. ಅದೇನು ಮಾಡಿ ತಲೆಗೆ ಒಂದು ಫ್ರೇಮ್ ಫಿಟ್ ಮಾಡ್ತೀವಿ, ಒಂದು ಸ್ಪೆಷಲ್ ಫ್ರೇಮು. ಅದು ನೀವು ವಿಡಿಯೋ ನೋಡ್ತೀವಿ. ಆ ಫ್ರೇಮು ಇಲ್ಲಿ 2 ಸ್ಕ್ರೂ, ಇಲ್ಲಿ 2 ಸ್ಕ್ರೂ ಲೋಕಲ್ ಅನಸ್ತೇಷಿಯಲ್ಲಿ ತಲೆ ಬೋಡೆ ಒಳಗೆ ಹೋಗ್ಬೇಕದು ಫಿಕ್ಸ್ ಮಾಡ್ತೀವಿ. ಆ ಫ್ರೇಮ್ ಫಿಕ್ಸ್ ಮಾಡಿದ್ಮೇಲೆ ಒಂದು ಸ್ಪೆಷಲ್ MRI ಸ್ಕ್ಯಾನ್ ಮಾಡ್ತೀವಿ. ಆ MRI ಸ್ಕ್ಯಾನ್ ಮಾಡಿದ್ಮೇಲೆ ನನ್ನ ಇಲ್ಲಿ ಸಾಫ್ಟ್ವೇರ್ ಇದೆ, ಆ ಸಾಫ್ಟ್ವೇರ್ ಬಂದು ನಾವು ಲೋಡ್ ಮಾಡ್ತೀವಿ. ಅದನ್ನು ಲೆಕ್ಕಾಚಾರ ಮಾಡ್ಬೇಕು. ನಾನು ಬ್ರೈನಲ್ಲಿ ಎಲ್ಲಿದೆ, ಬಿಕಾಸ್ ನಮಗೇನು ಕಾಣಿಸಲ್ಲ. ಸೊ ಬಿಕಾಸ್ ಇದೆಲ್ಲ ನಾರ್ಮಲ್ ಆಗಿದೆ, ತಲೆ ಗೆಡೆ ಥರ ಏನು ಗೊತ್ತಾಗಲ್ಲ. ಸೊ ನಮ್ಮ ಎಕ್ಸ್ಪೀರಿಯನ್ಸಲ್ಲಿ ನಮ್ಮದು ಟ್ರೈನಿಂಗ್ ಪ್ರಕಾರ ನಾವು ಹೋಗ್ಬಿಟ್ಟು ಈ ಪಾಯಿಂಟಿಂದ ಬರ್ತಾ ಇರಬೇಕಂದ್ರೆ ಅದು ಲೆಕ್ಕಾಚಾರ ಮಾಡ್ತೀವಿ. ಈ ಲೆಕ್ಕಾಚಾರ ಮಾಡಿದ್ಮೇಲೆ ಅದಕ್ಕೆ ಒಂದು ಫಿಸಿಕ್ಸಲ್ಲಿ ಸ್ಟೀರಿಯೋಟ್ಯಾಕ್ಸಿ ಅಂತ ಹೇಳ್ತೀವಿ. ಸ್ಟೀರಿಯೋಟ್ಯಾಕ್ಸಿ ಅಂದರೆ ಏನು, XYZ ಕೋಆರ್ಡಿನೇಟ್ಸ್ ಬರ್ತದೆ, ಇದು 3 ಆ್ಯಕ್ಸಿಸಲ್ಲಿ ಬರುತ್ತೆ. ತೊಗೊಂಡು ನಾವು ಇದು ಸರ್ಜರಿಗೆ OTಗೆ ಹೋಗ್ಬಿಟ್ಟು ಸರ್ಜರಿ ಮಾಡಬೇಕು. ಒಂದು ಹೋಲ್ ಮಾಡ್ತೀನಿ ನನ್ನ ತಲೆಯಲ್ಲಿ, ಸ್ಕಲ್ಲಲ್ಲಿ. ಆ ಹೋಲ್ 14 mm ಹೋಲ್ ಮಾಡ್ತೀನಿ. ಹೋಲ್ ಮಾಡಿಬಿಟ್ಟು ಬೇರೆ ಎಲ್ಲ ಫ್ರೇಮ್ ಫಿಟ್ ಮಾಡಿಬಿಟ್ಟು ಒಳಗೆ ಎಲೆಕ್ಟ್ರೋಡ್ ಹಾಕ್ತೀನಿ.
ಒಂದು ಕರೆಂಟ್ ಕೊಡೋದು ಎಲೆಕ್ಟ್ರೋಡ್ ಹಾಕಿದಾಗ ಫಸ್ಟ್ ಕರೆಂಟ್ ಕೊಟ್ಬಿಟ್ಟು ಯಾವುದಾದ್ರು ತಪ್ಪು ಜಾಗಕ್ಕೆ ಹೋಗಿದೆಯಾ, ಬಿಕಾಸ್ ಇದು ನಾವು 9 ಸೆಂಟಿಮೀಟರ್ ಬ್ರೈನ್ ಒಳಗೆ ಹೋಗ್ಬೇಕಿದು. ಅದು ನನ್ನ ಕಣ್ಣಿಗೆ ಕಾಣಿಸಲ್ಲ. ಇವನ್ ನೀವೇ ಯೋಚನೆ ಮಾಡಿ, ಇದು ಟೇಬಲಿಂದ ಕೆಳಗೆ ಹೋದ್ರೆ ನಮ್ಗೆ ಏನು ಕಾಣಿಸಲ್ಲ. ಸೊ ಕಂಪ್ಯೂಟರ್ ಮೂಲಕ ನಮಗೆ ಅದು ಗೈಡೆನ್ಸ್ ಬರುತ್ತೆ. ಅದು ನೋಡ್ಕೊಂಬಿಟ್ಟು ನನಗೆ ಆ ಸ್ಪಾಟ್ ಬಂದಮೇಲೆ ಕರೆಂಟ್ ಕೊಟ್ಬಿಟ್ಟು 1 2 ಹೇಳಿಸ್ಬಿಟ್ಟು ಏನಪ್ಪ ನಿನಗೇನು ಜೋಮ್ ಆಗ್ತಾ ಇದೆ, ಜೋಮ್ ಆಗ್ತಾಯಿಲ್ಲ, ಚೆನ್ನಾಗಿ ನೋಡಿಬಿಟ್ಟು ಆಮೇಲೆ ಕನ್ಫರ್ಮ್ ಆದಮೇಲೆ ಬರ್ನ್ ಮಾಡ್ತೇವೆ. 70 ಡಿಗ್ರಿ ಸೆಂಟಿಗ್ರೇಡ್ ಕರೆಂಟ್ 40 ಸೆಕೆಂಡ್ ತನಕ ಕೊಡ್ತೀವಿ. ಅವಾಗ ಆ ಏರಿಯಾ ಬ್ರೈನ್ನ ನಾವು ಸ್ವಲ್ಪ ಸುಟ್ಬಿಡ್ತೀವಿ ನಾವು ತರ್ಲೆ ಸರ್ಕ್ಯೂಟ್. ಆ ತರ್ಲೆ ಸರ್ಕ್ಯೂಟ್ ಏನಂದರೆ ಇವಾಗ ಕರೆಂಟ್ ಸ್ವಿಚ್ ಆಗ್ತಾ ಕರೆಂಟ್ ಬರ್ದಂಗೆ ಅದು ಕಮ್ಮಿ ಮಾಡಿಬಿಟ್ರೆ ಅವಾಗ ಆ ಸಮಸ್ಯೆ ಕಮ್ಮಿ ಆಗುತ್ತೆ. ಅದು ಅದರಿಂದ ಅವ್ನಿಗಾಗುತ್ತೆ ನಾವು ಕರೆಂಟ್ ಇದು ಬರ್ನ್ ಮಾಡ್ತಾ ಅವ್ನು ಬೆರಳು ಬೆಟ್ರ್ ಆಗುತ್ತೆ. ಫಸ್ಟ್ 2 ಬೆರಳು ಅಂತ ಆಮೇಲೆ ಚಕ್ ಅಂತ ಬೆಟ್ರ್ ಆಗುತ್ತೆ. ಅದು ಭಾರಿ ಒಂಥರ ಮ್ಯಾಜಿಕಲ್. ಎಲ್ಲರೂ ಹೇಳ್ತಾರೆ ಏನು ಡಾಕ್ಟರ್ ನೀವು ಹಿಂಗೆ ಮಾಡ್ತೀರಾ ಹಂಗೆ ಮಾಡ್ತೀರ. ನೋಡಪ್ಪ ನಾವು ಮಾಡೋದು ಅಷ್ಟು ಹೆಚ್ಚಲ್ಲ, ದೇವರು ಸೃಷ್ಟಿ ಮಾಡಿದ ಹೆಚ್ಚು. ಅದು ನಾವು ಹುಡ್ಕೊಂಡು ಎಲ್ಲ ನಮ್ಮ ಗುರುಗಳು ಹೇಳ್ಕೊಟ್ರು, ಜಪಾನ್ ಪ್ರೊಫೆಸರ್ ತಾಕೊಮ್ಮೆ ತರ ಅಂತ ಅವ್ರನ್ನ ಕಲ್ತ್ಕೊಂಡು ಬಂದ್ವಿ. ನಮ್ಮ ದೇಶದ ಜನಗಳಿಗೆ ಸ್ವಲ್ಪ ಲೋ ಕಾಸ್ಟಲ್ಲಿ ಮಾಡೋಂತ ಹೊರಟಿದ್ವಿ. ಅದನ್ನು ನಿಮ್ಮ ಮಾಧ್ಯಮದಿಂದ ಸಾಕಷ್ಟು ಜನಗಳಿಗೆ ಗೊತ್ತಾಗ್ಬಿಟ್ಟು ಇವಾಗ ನೆಕ್ಸ್ಟ್ ವೀಕಲ್ಲಿ ನಾವು ಒಂದು ಡಾಕ್ಟ್ರ್ ಮಾಡ್ತಾಯಿದ್ವಿ. ಈ ಡಾಕ್ಟ್ರ್ ಕತೆ ಕೇಳಬೇಕು ನೀವು. ಅವ್ನು MBBS ಡಾಕ್ಟ್ರು, ಅವನು ರೈಟರ್ಸ್ ಕ್ಯಾಂಪ್. ಇದೇ ಸಮಸ್ಯೆ ಬರೆಯೋ ಟೈಮಲ್ಲಿ ಬರ್ತಾಯಿತ್ತು. ಸೊ ಅವ್ನು ಎಷ್ಟು ಕಷ್ಟ ಆಗೋಯ್ತು ಅಂದರೆ ಇಡೀ MBBS ಸ್ಕ್ರೈಬ್ ಅಂದರೆ ನಾನು ಬರೆಯೋಕ್ಕಾಗಲ್ಲ, ಇವನು ಹೇಳೋದು ಇನ್ನೊಬ್ಬ ಬರೆಯೋದು, ಹಂಗೆ ಪಾಸ್ ಮಾಡಿದ್ದಾನೆ. ಅವನು ಒಂದು ಪ್ರೈವೇಟ್ ಆಸ್ಪತ್ರೆ ಬೆಂಗಳೂರು ಕೆಲಸ ಮಾಡ್ತಾನೆ. ಅವನು ಅರ್ಧ ಪೇಜ್ ಬರೆದುಬಿಟ್ಟೆ ನೋಟ್ಸು. ಅವನು 3 ಅವರ್ ರೆಸ್ಟ್ ಕೊಡಬೇಕು. ಫ್ರಸ್ಟ್ರೇಟ್ ಆಗಿಬಿಟ್ಟು ಕೆಲಸ ರಿಸೈನ್ ಮಾಡ್ತೀನಿ ಅಂತ ಡಾಕ್ಟರ್ ಹತ್ರ ಹೋದಲ್ಲಿ, ಡೈರೆಕ್ಟರ್ ಹತ್ರ. ಆ ಡೈರೆಕ್ಟರ್ ನನ್ನ ಪುಸ್ತಕ ತೊಗೊಂಡ್ರು. ಈ ಪುಸ್ತಕ ತೊಗೊಂಡಿದ್ರು ರೀಬೂಟಿಂದ ಬ್ರೈನ್ ಓದೋಕ್ಕೆ. ಈ ಪುಸ್ತಕದಲ್ಲಿ ನಾನು ಈ ಕತೆ ಬರೆದಿದ್ದೆ. ಆ ಪುಸ್ತಕ ಹೋಗ್ಬಿಟ್ಟೆ ಡಾಕ್ಟರ್ ಹತ್ರ ಹೋಗಪ್ಪ ಅಂತೇಳಿ ಅವ್ನು ಕಳಿಸಿದ್ದು ನೆಕ್ಸ್ಟ್ ವೀಕ್ ಆಗ. ಅಂದರೆ ಎಷ್ಟು ಮುಖ್ಯ ನಾವು ಮಾಹಿತಿ ಕೊಡಲಿಕ್ಕೆ. ಇದು ವಿಡಿಯೋ ಮಾಹಿತಿ ಆಗುತ್ತೆ. ನಾವು ಈ ಪುಸ್ತಕ ರೀಬೂಟಿಂದ ಬ್ರೈನ್ ಅಂತ ನಾವು ಲಾಂಚ್ ಮಾಡಿದ್ವಿ. ಅಮೆಝಾನ್ ಬೆಸ್ಟ್ ಸೆಲ್ಲರ್ ಆಗಿದೆ. ಅದು ನಂಬರ್ 1 ಬೆಸ್ಟ್ ಸೆಲ್ಲರು. ಇದನ್ನು ನೀವೆಲ್ಲರೂ ಕೊಂಡ್ಕೊಂಡು ಓದಿದ್ರೆ ಈ ಸ್ಟ್ರೋಕ್ ಬಗ್ಗೆ ಆಗಲಿ, ಈ ಪಾರ್ಕಿನ್ಸನ್ಸ್ ಬಗ್ಗೆ ಆಗಲಿ, ನೋವು ಬಗ್ಗೆ ಆಗಲಿ, ಹೆಡ್ ಇಂಜುರಿ ಬಗ್ಗೆ ಆಗಲಿ ಸಾಕಷ್ಟು ಮಾಹಿತಿ ಸಿಗುತ್ತೆ. ಧೈರ್ಯ ಕೊಡುತ್ತೆ ನಮಗೆ. ಜರ್ನಿ ಆಫ್ ಹೋಪ್ ಅಂತ ಫಸ್ಟ್ ಸೊ ಪೇಷಂಟ್ ಕಥೆಗಳಿಂದ ನಾವು ಎಲ್ಲರಿಗೂ ಹೆಲ್ಪ್ ಮಾಡಿದ್ದೀವಿ. ಸೊ ದಯವಿಟ್ಟು ನೀವು ಕಾಂಟ್ಯಾಕ್ಟ್ ಮಾಡಿ, ಯು ವಿಲ್ ನೋ ವಾಟ್ ಇಸ್ ಹ್ಯಾಪನಿಂಗ್. ನಿಮ್ಮ ಕಡೆಯಿಂದ ಪಾರ್ಕಿನ್ಸನ್ಸ್ ಆಗಲಿ ಇಂಥ ಪೇಷಂಟ್ಸ್ ಹೆಲ್ಪ್ ಮಾಡಿದ್ರೆ ಎಲ್ಲರಿಗೂ ಹೆಲ್ಪ್ ಆಗ್ತದೆ. ನಮಸ್ಕಾರ. ಸರ್, ಜೈನ್ ಹಾಸ್ಪಿಟಲ್ಲು ಶುರುವಾಗಿ ತುಂಬ ವರ್ಷನೇ ಆಯಿತು. ಡಾಕ್ಟರ್ ಶರಣ್ ಆ್ಯಂಡ್ ಟೀಮ್ ಅವರು ತುಂಬ ಮೇಜರ್ ಸರ್ಜರೀಸ್ಗಳು, ಐ ಥಿಂಕ್ ನಮಗೆ ಕೆಲವು ಸರ್ಜರಿಗಳು ಕೆಲವು ಹಾಸ್ಪಿಟ್ಲಲ್ಲಿ ರೆಫರ್ ಆಗಿ ಇಲ್ಲಿ ಬರುತ್ತೆ, ಅಲ್ಲಿ ಆಗಲ್ಲ ಇಲ್ಲಿ ಮಾಡಿಕೊಡಿ ಅಂತ. ಆ ಥರ ಪೇಷಂಟ್ಸ್ಗಳನ್ನ ಇಲ್ಲಿ ಎಕ್ಸ್ಕ್ಲೂಸಿವ್ ಆಗಿ 6ನೇ ಫ್ಲೋರಲ್ಲಿ ಅಂತಲೇ ಅವ್ರಿಗೆ ಅಂತಲೇ ನಾಮಿನೇಟ್ ಮಾಡಿ ಎಂಟೈರ್ ಫ್ಲೋರ್ ಅವ್ರಿಗೆ ಕೊಟ್ಟಿದ್ದೀವಿ. ಅವರೇ ಎಂಟೈರ್ ಫ್ಲೋರಲ್ಲಿ ಪೇಷಂಟಿಗೆ ಜಾಗ ಸಿಗೋದೇ ಕಷ್ಟ. ಅಷ್ಟು ಪೇಷಂಟ್ ರೆಫರಲ್ ಬರುತ್ತೆ, ಅಷ್ಟು ಪೇಷಂಟ್ಸ್ ಎನ್ಕ್ವೈರಿ ಬರುತ್ತೆ, ಅಷ್ಟು ಜನರನ್ನ ಮೀಟ್ ಮಾಡಿ ಆಗದೇ ಇರೋ ಕೇಸ್ನ ಇಲ್ಲಿಂದ ವಾಕ್ ಮಾಡ್ಕೊಂಡು ಹೋಗಿದ್ದಾರೆ. ಅದನ್ನು ನಾವು ಕಣ್ಣಾರೆ ನೋಡಿದ್ದೀವಿ. ಅದು ಎಕ್ಸಾಂಪಲ್ಸ್ ತುಂಬ ಇದೆ. ಅದು ತುಂಬ ದಿನನೇ ಆಗುತ್ತೆ ತಿರುಗಿ ಹೇಳಿ ಅದ್ರ ಬಗ್ಗೆ ಒಂದೊಂದು ಮಾತಾಡೋಕೆ ಹೋದರೆ. ಅದನ್ನು ಡಾಕ್ಟರ್ ಶರಣ್ ಅವ್ರು ಖಂಡಿತ ಅದರ ಬಗ್ಗೆ ನಿಮಗೆ ಡೀಟೇಲ್ ಬೇಕಂದರೆ ಖಂಡಿತ ಕೊಡ್ತಾರೆ. ಇದನ್ನು ಎಂಟೈರ್ ಟೀಮ್, ಅವ್ರ ಫಿಸಿಯೋಥೆರಪಿ ಟೀಮು, ನ್ಯೂರೋ ರಿಹೆಬ್ ಅಂತಲೇ ಇದೆ, ಎಕ್ಸ್ಕ್ಲೂಸಿವ್ ಅದನ್ನು ವಂಡರ್ಫುಲ್ಲಾಗಿ ಅದನ್ನು ಮಾಡ್ತಾಯಿದ್ದಾರೆ. ಆ ಸರ್ವೀಸಸ್ಸು ಡೆಫಿನೆಟ್ಲಿ ನಾನು ಎನಿ ಪಾರ್ಟ್ ಆಫ್ ದ ಕಂಟ್ರಿ ಐ ಆಮ್ ಟೆಲಿಂಗ್ ಯು ದ ಬೆಸ್ಟ್ ಸೆಂಟರ್ ನನ್ನಲ್ಲಿದೆ. ಆ ಸೆಂಟ್ರನ್ನ ನೀವು ಖಂಡಿತ ಯುಟಿಲೈಸ್ ಮಾಡ್ಕೋಬೇಕು. ಅದ್ರ ಸರ್ವಿಸಸ್ ನಾವು ಮಾಡ್ಕೊಂಡು ನಮ್ಮದು ಟ್ರಸ್ಟ್ ಆಗಿರೋದ್ರಿಂದ ವಿ ಆರ್ ನಾಟ್ ದಾಟ್ ಕಾರ್ಪೊರೇಟ್ ಮೈಂಡೆಡ್ ಮಾಡಲ್ಲ ನಾವು. ಇಲ್ಲಿ ಎಲ್ಲ ಥರದ್ದು ಕೇರು ಇದೆ, ಎಲ್ಲ ಥರ ಫೆಸಿಲಿಟಿ ಇದೆ, ಎಂಡ್ ಟೆಕ್ನಾಲಜಿ ಇದೆ. ಐ ಥಿಂಕ್ ಬೇರೆ ಕಡೆ ಏನಿದೆಯೋ ಅದಿದೆ, ಬಟ್ ನಮ್ಮದು ಕಾಸ್ಟ್ ಮೈಂಡೆಡ್ ಅಲ್ಲ, ವಿ ಆರ್ ಸರ್ವಿಸ್ ಮೈಂಡೆಡ್.